ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಪ್ರೇಮ ರಾಮನನ್ನ ಜೈಲಿಂದ ಬಿಡಿಸುವುದಾಗಿ ಪಣ ತೊಟ್ಟಿದ್ದಾಳೆ. ಹಾಗಿದ್ರೆ ಏನಾಯಿತು ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಪ್ರೇಮ ರಾಮನನ್ನ ಪಡ್ಕೋಬೇಕು ಅಂತ ಹೇಳಿದಂಥ ಒಂದು ಸುಳ್ಳು ನಿಜವಾಗ್ಲೂ ಇವತ್ತು ರಾಮನ ಭವಿಷ್ಯವನ್ನೇ ಬಲಿ ತೆಗೆದುಕೊಂಡ್ಬಿಡ್ತ. ರಾಮ ಡಾಕ್ಟರ್ ರಾಮ್ ಆಗಿ ಇರಬೇಕು ಅಂತ ಹೇಳಿ ಸಾಕಷ್ಟು ಕಷ್ಟಪಟ್ಟಿದ್ರು, ಡಾಕ್ಟರ್ ಆಗಿದ್ರು, ಆ ಊರಿಗೆ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ರು. ಆದರೆ ಅದೆಲ್ಲವನ್ನ ಕೂಡ ಛಿದ್ರಗೊಳಿಸಿದ್ದು ಪ್ರೇಮಳ ಪ್ರೀತಿ. ಪ್ರೇಮ ರಾಮ್ ನನಗೆ ಮೋಸ ಮಾಡಿದಾನೆ ಅಂತ ಹೇಳಿದ್ರಿಂದ ರಾಮ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ. ಬಟ್ ಲೈಸೆನ್ಸ್ ಕ್ಯಾನ್ಸಲ್ ಆದರೂ ಕೂಡ ಇಲ್ಲಿ ರಾಮ್ ಮಕ್ಕಳುಗಳು ನಿಜವಾಗ್ಲೂ ಚಿಂತಾಜನಕ ಪರಿಸ್ಥಿತಿ ಹೋದಾಗ ಮಕ್ಕಳುಗಳಿಗೆ ಯಾವುದೇ ರೀತಿಯ ಲೈಸೆನ್ಸ್ ಇಲ್ಲ ಅನ್ನೋದನ್ನು ಕೂಡ ಯೋಚನೆ ಮಾಡದೆ ರಾಮ್ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಬಟ್ ಈ ಒಂದು ವಿಷಯ ಮೆಡಿಕಲ್ ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ಮೆಡಿಕಲ್ ಒಂದು ಡಿಪಾರ್ಟ್ಮೆಂಟಿಂದಾಗಿ ಇಲ್ಲಿ ರಾಮ ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ರು ಟ್ರೀಟ್ಮೆಂಟ್ ಮಾಡಿದಾನೆ ಅಂತ ಹೇಳಿ ಪೊಲೀಸ್ ಅವ್ರ ಹತ್ರ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಅದೇ ಕಾರಣಕ್ಕೆ ಪೊಲೀಸ್ ಅವರು ಮನೆಗೆ ಬರ್ತಾರೆ. ಮನೆಯಲ್ಲಿ ಪ್ರೇಮ ಇಲ್ದಿರ್ತಕ್ಕಂಥ ಸಂದರ್ಭದಲ್ಲಿ ರಾಮನನ್ನು ಅರೆಸ್ಟ್ ಮಾಡ್ತಿದ್ದಾರೆ. ನೀವು ಲೈಸೆನ್ಸ್ ಇಲ್ಲ ಅಂದರೂ ಕೂಡ ನಿಮಗೆ ರೂಲ್ಸ್ ಗೊತ್ತಿದ್ರು ಹೇಗೆ ನೀವು ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಿಜವಾಗ್ಲೂ ಅಲ್ಲಿ ರಾಮ್ಗೆ ಆ ಮಕ್ಕಳು ಜೀವ ಬದುಕಿಸ್ಬೇಕು ಅನ್ನೋದಿತ್ತೇ ಹೊರತು ಮತ್ತಿನ್ನೇನೂ ಕೂಡ ಆಲೋಚನೆ ಇರಲಿಲ್ಲ. ಆದರೆ ಇಲ್ಲಿ ಅವನ ಒಂದು ಸೇವೆಯನ್ನು ಮನಗಾಣದೇ ಇರ್ತಕ್ಕಂಥ ಪೊಲೀಸವರು ಇಲ್ಲಿ ರಾಮನನ್ನು ಅರೆಸ್ಟ್ ಮಾಡೋ ತೀರ್ಮಾನವನ್ನು ಮಾಡಿ ರಾಮನನ್ನು ಮನೆಯಿಂದ ಎಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದಾಗೆ ಇಲ್ಲಿ ಪ್ರೇಮಗೂ ವಿಷಯ ಗೊತ್ತಾಗುತ್ತೆ. ಹೋಗಿದ್ದೆ ತನ್ನ ಗಂಡನನ್ನು ಬಿಡಿಸೇ ಬರ್ತೀನಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಟ್ಟಿದ್ದಾಳೆ. ಒಳಗಡೆನೂ ಬಿಡ್ತಾ ಇಲ್ಲ ಕಾನ್ಸ್ಟೇಬಲ್. ಹಾಗೆ ಬಂದು ಮಾತ್ರಕ್ಕೆ ಸುಮ್ಮನೆ ಬಿಡ್ತಾಳೆ ಪ್ರೇಮ? ಇಲ್ಲವೇ ಇಲ್ಲ. ನನ್ನ ಗಂಡ ತಪ್ಪು ಮಾಡಿಲ್ಲ, ಒಂದಷ್ಟು ಜನರನ್ನು ಮಕ್ಕಳನ್ನು ಬದುಕಿಸಿದಾನೆ ಅಂತ ಹೇಳಿದ್ದೆ. ಅಲ್ಲೇ ಧರಣಿ ಕೂರೋದ್ರ ಮುಖಾಂತರ ತನ್ನ ಗಂಡನನ್ನು ಬಿಡಿಸೋ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾಳೆ. ಮುಂದೇನಾಗುತ್ತೆ ಮುಂದಿನ